ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ರೇವಣ್ಣ ಅವರ ಮಗ ಪ್ರಜ್ವಲ್ನಿಂದಾಗಿ ಅವರ ಕುಟುಂಬಕ್ಕೆ ದೊಡ್ಡ ಬ್ಲ್ಯಾಕ್ ಸ್ಪಾಟ್ ಇದೆಲ್ಲ ಪತ್ರಗಳ ಚರ್ಚೆ ಆಗ್ತಾ ಇದೆ. ಅವ್ರು ಯಾವ ರೀತಿಯಾಗಿ ಅತ್ಯಾಚಾರನ ಪಾಪ ಹೆಣ್ಮಕ್ಳ ಮೇಲೆ ಮಾಡಿದರು, ಇಷ್ಟು ಕನಿಷ್ಠ ಮಟ್ಟಕ್ಕೆ ಹೇಗೆ ಹೇಳಿದ್ರು. ಯಾಕೆಂದರೆ ಈ ಕುಟುಂಬದ ಬಗ್ಗೆ ಆರೋಪ ಪ್ರಚಾರ ಬಿದ್ದೇ ಇರ್ತವೆ. ಇವ್ರು ಚಿಕ್ಕಪ್ಪನು ಎರಡನೇ ಮದುವೆ ಆಗಿದ್ದು ಮಾಡಿದ್ದು ನಮ್ಮ ಕುಮಾರಸ್ವಾಮಿಗಳು, ಇವನು ದೇವೇಗೌಡ ಮೇಲೆ ಸಹಿತ ಇನ್ನೊಂದಿಷ್ಟು ಆರೋಪಗಳಿದ್ದಾವೆ. ಭಾಳಷ್ಟು ರಾಜಕಾರಣಿಗಳ ಮೇಲೆ, ಇವರೊಬ್ಬರಷ್ಟಲ್ಲ, ಈ ಕುಟುಂಬ ಒಂದಲ್ಲ, ಯಾರ್ಯಾರು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಹೆಚ್ಚು ಕಡಿಮೆ ಅದಾವ. ಕೆಲವರು ಇರಲಿಕ್ಕಿಲ್ಲ, ಭಾಳ ಕಡಿಮೆ ಇರ್ಬೋದು, ಆದರೆ ತೋರಿಸ್ಕೊಂಡಿರ್ಲಿಕ್ಕಿಲ್ಲ, ಸಿಕ್ಕಿರ್ಲಿಕ್ಕಿಲ್ಲ, ಆ ಮಾತು ಬೇರೆ. ಆದರೆ ಇಲ್ಲೊಂದು ಪಾಠ ಕಲಿಬೇಕಾಗಿದೆ. ಎಲ್ಲ ಶ್ರೀಮಂತ ಪಾಳೆಗಾರಿಕೆಯ ಈ ಒಂದು ರಾಜಕಾರಣಿಗಳು ಇವತ್ತು ಪಾಠ ಕಲಿಬೇಕಾಗ್ಯದ. ಎಂಥ ಈ ದೇಶದ ದೊಡ್ಡ ಮತ್ತು ಕನ್ನಡದ ಪ್ರಥಮ ದೊಡ್ಡ ರಾಜಕಾರಣಿ ಅಷ್ಟಲ್ಲ, ಪ್ರಧಾನಿ, ಕರ್ನಾಟಕದ ಪ್ರಥಮ, ಕನ್ನಡದ ಪ್ರಥಮ ಪ್ರಧಾನಿ ಇನ್ನು ಮುಂದೆ ಆಗ್ತಾ ಇರೋದು ಗ್ಯಾರಂಟಿ ಇಲ್ಲ. ಅಂಥ ಕುಟುಂಬದೊಬ್ಬ ಕುಡಿ ಈ ರೀತಿಯಾದಂತಹ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಬಂದ ಶಿಕ್ಷೆಗೆ ಗುರಿಯಾಗುವಂಥದ್ದು ಯಾವುದಾಗ್ತದೆ ಶಿಕ್ಷೆ ಕಡಿಮೆ ಆಗ್ತದೆ, ಹೆಚ್ಚರ ಆಗ್ತದೆ, ಅದು ಪ್ರಶ್ನೆ ಇಲ್ಲ. ಇಲ್ಲ ಅದರ ದೋಷಿ ಮತ್ತು ಅದರಲ್ಲೂ ಹೆಣ್ಣು ಬಾಕ ಕಾಮದಾಗಿ ಅಂತೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಬಂದಿರೋ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಮೇನ್ ಮತ್ತೆ ನಾವು ಬಂದು ಹತ್ತಬೇಕಾಗಿದ್ದು ಅವರ ಕುಟುಂಬದ ಮೇಲೆ ಹಿಡಿತ ದೇವೇಗೌಡರು ಇಲ್ಲ ಅಂತ. ಯಾಕಂದ್ರೆ ಮಕ್ಕಳು ಚೆನ್ನಾಗಿ ಬೆಳೆಸಿದ್ದೀನಿ, ಚೆನ್ನಾಗಿದ್ದಾರೆ, ದುಡ್ಡು ಕೊಟ್ಟರೆ ಅಷ್ಟೇ ಅಲ್ಲ, ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕಿದ್ರೆ ಅಷ್ಟೇ ಅಲ್ಲ,